ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೋದಿಯವರ ಚಾಳಿ ನಿಮಗೆಲ್ಲ ಗೊತ್ತಿರೋದು. ಎಲ್ಲೇ ಹೋದರೂ ಸಹ ಫೋಟೋಶೂಟ್ ಮುಖ್ಯ. ಯಾರು ನಡುವೆ ಬರಬಾರ್ದು, ಅಡ್ಡ ಬರಬಾರ್ದು. 10-15 ಫೋಟೋಗ್ರಾಫರ್ಸ್ ಇರಬೇಕು. ಎಲ್ಲ ಆ್ಯಂಗಲಲ್ಲೂ ಫೋಟೋಸ್ ತೆಗಿಬೇಕು. ಬರೀ ಬಿಲ್ಡಪ್ಪು, ಬರೀ ಶೋ ಅಪ್ಪು. ಅದಕ್ಕೆ ಸಾವಿನ ಮನೆ ಆದರೂ ಸರಿ, ಸಡಗರದ ಮನೆ ಆದರೂ ಸರಿ, ವ್ಯತ್ಯಾಸವೇ ಇರೋದಿಲ್ಲ. ಅದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ನಿನ್ನೆ ನಿಮಗೆ ಗೊತ್ತಿದೆ, ಅಹಮದಾಬಾದಿನ ಸರ್ದಾರ್ ವಲ್ಲಭಾಯ್ ವಿಮಾನ ನಿಲ್ದಾಣದಲ್ಲಿ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾದ ಫ್ಲೈಟ್ AI-171 ಅಪಘಾತಕ್ಕೆ ಈಡಾಗಿತ್ತು. 242 ಜನ ಫ್ಲೈಟಲ್ಲಿದ್ದಂಥವರು ಮತ್ತು ಅದು ಉರುಳಿ ಬಿದ್ದಂತಹ ಹಾಸ್ಟೆಲ್ ಏನಿತ್ತು, ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್, ಅದರ ವಿದ್ಯಾರ್ಥಿಗಳು ಸಹ 30-40 ಅಂತ ಹೇಳ್ತಿದ್ದಾರೆ. ನಿಖರ ಸಂಖ್ಯೆಗಳನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಅಲ್ಲೂ ಸಾವುಗಳಾಗಿದ್ದಾವೆ. ವಿಮಾನದಲ್ಲಿದ್ದವರು ಸಾವುಗಳಾಗಿದ್ದಾವೆ. ಎಕ್ಸೆಪ್ಟ್ ಫಾರ್ 1 ಪರ್ಸನ್, ವಿಶ್ವಾಸ್ ಕುಮಾರ್ ರಮೇಶ್ ಅನ್ನುವಂತಹ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಆ ಘಟನೆಯ ನಂತರ ನಿನ್ನೆ ರಾತ್ರಿ ನರೇಂದ್ರ ಮೋದಿಯವರು ಒಂದು ಪೋಸ್ಟ್ ಹಾಕಿದರು. ಎಕ್ಸಲ್ಲಿ ತಮ್ಮ ಸಂತಾಪವನ್ನು ಸೂಚಿಸಿದರು. ಇವತ್ತು ನೇರವಾಗಿ ಅಲ್ಲಿಗೆ ಹೋಗಿದ್ರು. ಹೋಗಿ ಏನು ಮಾಡಿದ್ರು? ಯಥಾ ಪ್ರಕಾರ ಫೋಟೋಶೂಟ್ ಮಾಡಿದ್ರು. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಅಸಹ್ಯ ಏನು ಅಂದರೆ, ಕೇಂದ್ರದ ಏವಿಯೇಷನ್ ಮಿನಿಸ್ಟರ್ ಏನಿದಾರಲ್ಲ, ಏವಿಯೇಷನ್ ಮಿನಿಸ್ಟರ್ ಮಿಸ್ಟರ್ ರಾಮಮೋಹನ್ ನಾಯ್ಡು, TDPಯಿಂದ ಅವರು ಇರೋದು. ರಾಮಮೋಹನ್ ನಾಯ್ಡು ಅಲ್ಲಿ ಹೋಗಿ ರೀಲ್ಸ್ ಮಾಡ್ತಿದ್ದಾರೆ. ಉರುಳಿ ಬಿದ್ದಿರುವಂತಹ ವಿಮಾನದ ಅವಶೇಷಗಳ ಜೊತೆಯಲ್ಲಿ ಅಥವಾ ಅವುಗಳನ್ನ ವೀಕ್ಷಣೆ ಮಾಡೋದನ್ನು ರೀಲ್ಸ್ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಹಾಕಿ ಅದನ್ನು ಎಲ್ಲ ಕಡೆ ಪ್ರಚಾರಕ್ಕೆ ಬಳಸ್ಕೊಳ್ತಿದ್ದಾರೆ. ಅಂದರೆ ನಾನು ಇಲ್ಲಿಗೆ ಬಂದಿರೋದೇ ದೊಡ್ಡ ತ್ಯಾಗ, ನಾನು ಮಹಾನ್ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋಕ್ಕೆ ಮ್ಯೂಸಿಕ್ ಹಾಕಿ ರೀಲ್ಸ್ ಮಾಡಿ ಅದನ್ನು ಎಲ್ಲರಿಗೂ ತೋರಿಸ್ಕೊಳ್ತಿದ್ದಾರೆ ಖುಷಿಯಾಗಿ. ಜನ ಸತ್ತಿರೋದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಇನ್ನು ದೇಶದ ಗೃಹ ಮಂತ್ರಿ ಮಿಸ್ಟರ್ ಅಮಿತ್ ಶಾ ಅಪಘಾತಗಳನ್ನು ತಡೆಯೋಕ್ಕಾಗದೇ ಇಲ್ಲ. ಒಂದು ರೀತಿ ಇದು ದೇವರಿಚ್ಛೆ ಅಂದಂಗೆ ಆಯಿತು. ಅಪಘಾತಗಳನ್ನು ತಡೆಯೋಕ್ಕಾಗೋದಿಲ್ಲ, ಆಗಿಬಿಟ್ಟಿದೆ ಅಂತ ಡೈಲಾಗ್ ಹೊಡೆದ್ಬಿಟ್ರು. ಇದೇ ಡೈಲಾಗು ವಿಪಕ್ಷದ ಯಾರಾದರೂ ನಾಯಕರು ಹೊಡೆದಿದ್ದರೆ, ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲು ತೊಳೆದ ಸಂದರ್ಭದಲ್ಲಿ ಆಗುತ್ತೆ, ಏನು ಮಾಡೋಕ್ಕಾಗತ್ತೆ ಅಂತ ಸಿದ್ದರಾಮಯ್ಯ ಅಂದಿದ್ರೆ ಏನೆಲ್ಲ ಮಾಡಿರೋರು ಈ ಗೋಧಿ ಮಾಧ್ಯಮಗಳು. ಆದರೆ ಈ ಹೇಳಿಕೆಗೆ, ಅಮಿತ್ ಶಾ ಹೇಳಿಕೆಗೆ ಏನು ಪ್ರತಿಕ್ರಿಯೆ ಇಲ್ಲ. ಒಂದು ಸುದ್ದಿ ಅಷ್ಟೇ, ಅದು 1 ಲೈನ್ ಸ್ಟೋರಿ, ಮುಗೀತು. ಸೊ ಏನೇನು ನಡೀತು ಇಡೀ ದಿನ, ಈ ಒಂದು ರೀತಿ ನಾಚಿಕೆಗೇಡಿನ ನಡವಳಿಕೆ ಏನಿದೆ, ಇನ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟು ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮತ್ತು ಸಿವಿಲ್ ಏವಿಯೇಷನ್ ಮಿನಿಸ್ಟರ್, 3 ಜನ ಮಾಡಿರುವಂತಹದ್ದನ್ನು ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನಿನ್ನೆ ಏರ್ ಇಂಡಿಯಾ ಫ್ಲೈಟ್ 171 ಅಪಘಾತ ಆಯಿತು. ಇವತ್ತು ಒಂದು 5 ಜನರ DNA ಮ್ಯಾಚ್ ಮಾಡಿ ಅವರ ಕುಟುಂಬದವರಿಗೆ ಶವಗಳನ್ನು ಹಸ್ತಾಂತರ ಮಾಡಲಾಯಿತು. ಸೋ ಕಾಲ್ಡ್ ಶವ, ಯಾಕಂದರೆ ಅದು ಕಂಪ್ಲೀಟಾಗಿ ಗುರುತೇ ಸಿಗದ ಹಾಗೆ ಸುಟ್ಟು ಕರಕಲಾಗಿರುವಂತಹ ದೇಹಗಳವು. ಅದೆಲ್ಲ ಆಯಿತು. ಸೊ ಆ ಒಂದು ಘಟನಾ ಸ್ಥಳಕ್ಕೆ ಇವತ್ತು ನರೇಂದ್ರ ಮೋದಿಯವರು, ದೇಶದ ಪ್ರಧಾನಮಂತ್ರಿ, ಹೋಗಿದ್ದರು. ಹೋದಾಗ ಮಾಮೂಲಿ ಫೋಟೋಗಳು, ಬರೀ ಫೋಟೋ. ಅದು ಅವರೊಬ್ಬರೇ ಇರಬೇಕು, ಅಕ್ಕಪಕ್ಕ ಜನ ಇರಬಾರ್ದು, ಒಬ್ಬರೇ ಇರಬೇಕು, ಎಲ್ಲ ದೂರ ನಿಂತಿರಬೇಕು. ಮತ್ತು ಒಂದು ಫೋಟೋ ಹೇಗೆ ಬಂದಿದೆ ಅಂದರೆ, ಆ ಹಾಸ್ಟೆಲ್ ಮೇಲೆ ಬಿದ್ದಿರುವಂತಹ ವಿಮಾನದ ಬಾಲ ಏನಿದೆ ಅದರ ಕೆಳಗೆ ನಿಂತ್ಕೊಂಡು ಮೋದಿಯವರು ನೋಡ್ತಿದ್ದಾರೆ. ಅದನ್ನು ಕೆಳಗಡೆಯಿಂದ ಫೋಟೋ ತೆಗೆಸಿದ್ದಾರೆ. ಆ ಫೋಟೋ ತೆಗಿಬೇಕಂದ್ರೆ ಫೋಟೋಗ್ರಾಫರು ನೆಲದ ಮೇಲೆ ಮಲ್ಕೊಂಡು ತೆಗಿಬೇಕು. ಆ ಆ್ಯಂಗಲಿಂದ ಫೋಟೋ ಬರಬೇಕಾದ್ರೆ ಅಷ್ಟು ಕಷ್ಟ ಕೊಟ್ಟು ಪಾಪ ಆ ಫೋಟೋಗ್ರಾಫರ್ಗೆ ಆ ಫೋಟೋ ತೆಗೆಸಿ ಅದನ್ನು ಹಾಕಿದ್ದಾರೆ. ಹಿಂಗೆ ನೋಡ್ತಾ ಇರೋದು ದೊಡ್ಡ ಸಾಧನೆ. ಅದು ಆ ಬಿದ್ದೋಗಿರೋ ವಿಮಾನ ಹಿಂಗೆ ನೋಡೋದು. ಜವಾಬ್ದಾರಿ ಹೊರೋದಕ್ಕೆ ಮಾತ್ರ ಇಲ್ಲ. ಮಣಿಪುರದಲ್ಲಿ ಜನ ಸಾಯ್ತಾ ಇದ್ದಾರೆ, ಪ್ರತಿದಿನ ಸಾಯ್ತಿದ್ದಾರೆ 2 ವರ್ಷಗಳಿಂದ. ಅಲ್ಲಿಗೆ ಹೋಗೋದಕ್ಕೆ ಧೈರ್ಯನೂ ಇಲ್ಲ, ಮನಸ್ಸೂ ಇಲ್ಲ. ಇಲ್ಲಿಗೆ ಓಡಿ ಬಂದರು. ಯಾಕೆ? ಫೋಟೋಶೂಟ್ ಅಷ್ಟೇ. ಆ ಒಂದು ಫೋಟೋನ ಹಾಕ್ಕೊಂಡು ಮೋದಿಯವರು ಫುಲ್ ಜಾಮ್ ಆಗಿ ಫೋಟೋಶೂಟ್ ಮಾಡಿಕೊಂಡ್ರು. ಆ ನಂತರ ಏಕೈಕ ಸರ್ವೈವರ್ ಏನಿದ್ದಾರೆ ವಿಶ್ವಾಸ್ ಕುಮಾರ್ ರಮೇಶ್, ಅವರನ್ನು ನೋಡೋಕ್ಕೆ ಆಸ್ಪತ್ರೆಗೆ ಹೋದರು. ಅವ್ರ ಜೊತೆಲಿ ಕಾಲೇಜು ವಿದ್ಯಾರ್ಥಿಗಳು, ಡಾಕ್ಟ್ರುಗಳು ಆಗಬೇಕಂತ ಇದ್ದಂಥವ್ರು ಸಾಕಷ್ಟು ಜನ ಸತ್ತೋದ್ರು. ಸಾಕಷ್ಟು ಜನ ಅಲ್ಲಿ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಅವರನ್ನು ಸಹ ನೋಡೋಕೆ ಹೋಗಿದ್ರು. ಅಲ್ಲಿಯೂ ಸಹ ಮೋದಿಯವರು ಅಕ್ಕಪಕ್ಕ ಯಾರೂ ಇರೋಂಗಿಲ್ಲ, ನಾನೊಬ್ಬನೇ ಫೋಟೋ ತೆಗಿಬೇಕು, ಫುಲ್ ಝೂಮ್ ಮಾಡಿ ಶಾರ್ಪಾಗಿ ಚೆನ್ನಾಗಿ ತೆಗಿಬೇಕು,
ಅಂತ ತೆಗೆಸ್ಕೊಂಡಿದ್ದಾರೆ. ಅಲ್ಲಿಯೂ ಸಹ ಫೋಟೋ ಆಪರೇಷನ್ನು ಫೋಟೋಶೂಟ್ ಮಾಡಿಕೊಂಡು ಅವರು ಹೋಗಿದ್ದಾರೆ. ಇನ್ನು ಏವಿಯೇಷನ್ ಮಿನಿಸ್ಟರ್ ಇದಕ್ಕೆ ಜವಾಬ್ದಾರಿಯುತವಾಗಿ ಆ್ಯಕ್ಚುಲಿ ನೋಡಿದ್ರೆ ರಾಜೀನಾಮೆ ಕೇಳ್ಬೋದು ಏವಿಯೇಷನ್ ಮಿನಿಸ್ಟರ್ನ. ಯಾಕೆಂದರೆ ಏರ್ ಇಂಡಿಯಾ ಮೇಲೆ ಅಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ, ಈಗ ಮೇಂಟೆನೆನ್ಸ್ ಸಮಸ್ಯೆ ಇದೆ. ಆ ಬೋಯಿಂಗ್ ವಿಮಾನ ಏನಿದೆ 787 ಅದರ ಬಗ್ಗೆ ದೂರುಗಳಿದ್ದಾವೆ, ಸಾಕಷ್ಟು ಏನೇನೋ ಬರ್ತಿದ್ದಾವೆ ಸುದ್ದಿಗಳು. ಅದರ ನಡುವೆ ಆ ಫ್ಲೈಟನ್ನು ಆಪ್ರೇಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಏವಿಯೇಷನ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಅದಕ್ಕೆ, ಅದ್ಯಾವುದೂ ಇಲ್ಲ. ಇವರು ಹೋಗಿ ಹೀರೋ ಥರ ಅವಶೇಷಗಳ ನಡುವೆ ಎಲ್ಲ ಓಡಾಡೋದನ್ನು, ಅಲ್ಲಿ ಪರಿಶೀಲನೆ ಮಾಡೋದನ್ನು ರೀಲ್ಸ್ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಹಾಕಿ ನಾನು ದೊಡ್ಡ ತ್ಯಾಗ ಮಾಡಿದ್ದೀನಿ, ಇಲ್ಲಿಗೆ ನಾನು ಬಂದಿದ್ದೇ ದೊಡ್ಡತನ, ನನ್ನ ಹೀರೋಯಿಸಮ್ ಇದು ಅಂತ ರಾಮ್ ಮೋಹನ್ ನಾಯ್ಡು ಅನ್ನುವಂಥವ್ರು ಏವಿಯೇಷನ್ ಮಿನಿಸ್ಟ್ರು. ನಮ್ಮಲ್ಲಿ ಒಂದು ದುರಂತ ನೋಡಿ, ಯಾರು ಮಿನಿಸ್ಟ್ರ್ ಅನ್ನೋದೇ ಗೊತ್ತಿಲ್ಲ ಮೋದಿ ಆಡಳಿತದಲ್ಲಿ. ಈ ದೇಶದ ಜನಕ್ಕೆ ಗೊತ್ತಾಗೋದು ಇಲ್ಲ. ಏನಾದರೂ ದುರಂತ ನಡೆದಾಗ ಅವರು ಎದುರುಗಡೆ ಬಂದೇನೋ ಎರಡು ಮಾತಾಡ್ತಾರಲ್ಲ, ಆವಾಗಲೇ ಗೊತ್ತಾಗೋದು, ಓ ಇವರು ಹೆಲ್ತ್ ಮಿನಿಸ್ಟ್ರು, ಇವರು ರೋಡ್ ಮಿನಿಸ್ಟ್ರು, ಇವರು ಏವಿಯೇಷನ್ ಮಿನಿಸ್ಟ್ರು, ಇವರು ರೈಲ್ವೆ ಮಿನಿಸ್ಟ್ರು. ರೈಲುಗಳು ಬ್ಯಾಕ್ ಟು ಬ್ಯಾಕ್ ಬಿದ್ದುವಲ್ಲ, ಆವಾಗ ಗೊತ್ತಾಗಿದ್ದು ವೈಷ್ಣವ್ ಅವರು ರೈಲ್ವೆ ಮಿನಿಸ್ಟ್ರು ಅಂತ. ಅವರು ರೀಲ್ ಮಾಸ್ಟ್ರೇ, ಬರೀ ರೀಲ್ಸ್ ಮಾಡೋದು. ಟ್ರೈನ್ ಕೆಳಗಡೆಯಿಂದ ನುಕ್ಕೊಂಡು ಬರೋದೊಂದು ರೀಲ್ಸು, ಟ್ರೈನ್ ಮುಂದೆ, ಟ್ರೈನ್ ಒಳಗೆ, ಟ್ರೈನ್ ಮೇಲೆ ರೀಲ್ಸ್ ಮಾಡಿ ಹಾಕ್ಕೊಳ್ಳೋದು, ಖುಷಿ ಪಡೋದು. ಅದೇ ಚಾಳಿ ಇವ್ರಿಗೂ ಇದೆ. ರಾಮ್ ಮೋಹನ್ ನಾಯ್ಡುಗೆ ಮ್ಯೂಸಿಕ್ ಸಮೇತ ಅದನ್ನು ಮ್ಯೂಸಿಕ್ ಹಾಕ್ಕೊಂಡು ರೀಲ್ಸ್ ಮಾಡಿ ಹಾಕಿದ್ದಾರೆ. ಎಷ್ಟು ಸಂವೇದನಾರಹಿತ ಮನುಷ್ಯರು ನೋಡಿ ಇವರೆಲ್ಲ. ಆನಂತರ ನಮ್ಮ ದೇಶದ ಗೃಹ ಮಂತ್ರಿಗಳು ಅವರು ಸಿಂಪಲಾಗಿ ಹೇಳಿಬಿಟ್ರು, ಅಪಘಾತಗಳು ಯಾರೇನ್ರಿ ಮಾಡೋಕ್ಕಾಗತ್ತೆ, ಮತ್ತು ಸರ್ಕಾರ ಏನಕ್ಕಿರೋದು, ಏನಕ್ಕಿರಬೇಕು ಸರ್ಕಾರ? ಮೊನ್ನೆ ಕಾಲು ತುಳಿತ ಬೆಂಗಳೂರಲ್ಲಾದಾಗಲೂ ಇದೇ ಪ್ರಶ್ನೆ ಕೇಳಿದ್ವಿ. ಅದಾಯಿತು ಅನ್ನೋದಾದರೆ ಸರ್ಕಾರ ಯಾಕಿರಬೇಕು? ಜನ ಸೇರಿಬಿಟ್ಟಿದ್ರೆ ನಾವೇನು ಮಾಡೋಣ, ನೀವ್ಯಾಕಿರಬೇಕು? ಮತ್ತು ಜನ ಸೇರ್ಕೊಂಡು ಸಾಯ್ಕೊಂಡು ಏನೋ ಒಂದು ಮಾಡ್ಕೊಳ್ತಾರೆ. ಸರ್ಕಾರ ಏನಕ್ಕಿರೋದು? ಅದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ, ನೋಡ್ಕೊಳ್ಳೋದಕ್ಕೆ. ಬಟ್ ಅಮಿತ್ ಶಾ ಅವರು ಹಂಗಲ್ಲ, ಅದು ಅಪಘಾತ, ಅದನ್ನೆಲ್ಲ ತಡೆಯೋಕ್ಕಾಗಲ್ಲ ಅಂದ್ಬಿಟ್ರು. ಆದರೆ ಅದ್ರ ಬಗ್ಗೆ ಗೋಧಿ ಮಾಧ್ಯಮಗಳು ಎಲ್ಲೂ ಚರ್ಚೆ ಮಾಡಲ್ಲ. ಯಾಕೆಂದರೆ ಮಾರ್ಕೊಂಬಿಟ್ಟಿದ್ದಾರೆ, BJP ಗುಲಾಮರಾಗ್ಬಿಟ್ಟಿದ್ದಾರೆ, ಯಾರೂ ಚರ್ಚೆ ಮಾಡಲ್ಲ. ಅಮಿತ್ ಶಾ ಹೇಳಿದ್ದು ಸರಿಯೇ. ಅದೇ ಕಾಂಗ್ರೆಸ್ ಸರ್ಕಾರನೋ ಬೇರೆ ಯಾವುದಾದ್ರೂ ಪಕ್ಷದ ಸರ್ಕಾರದ ಪ್ರತಿನಿಧಿಗಳು ಹೇಳಿದ್ದಿದ್ರೆ ಏನು ಮಾಡೋಕ್ಕಾಗುತ್ತೆ, ಆಕ್ಸಿಡೆಂಟ್ ಆಗೋಯ್ತು ಅಂದ್ಬಿಟ್ಟಿದ್ದಿದ್ರೆ ಮಾಧ್ಯಮಗಳಿಗೆ ಹಲ್ಲು 4 ಡಜನ್ ಜಾಸ್ತಿ ಆಗಿಬಿಟ್ಟಿರೋದು, ನಾಲ್ಗೆ 3 ಡಜನ್ ಆಗಿರೋದು, ಅಷ್ಟು ಹಲ್ಲು ಕಚ್ಕೊಂಡು ಬೈತಾ ಅಷ್ಟು ನಾಲಿಗೆಗಳನ್ನ ಒಟ್ಟಿಗೆ ಚಲಾಯಿಸಿರೋರು. ಬಟ್ ಅಮಿತ್ ಶಾ ವಿರುದ್ಧ ಮಾತಾಡೋಕ್ಕಾಗತ್ತೆ? ಅಯ್ಯೋ, ಅಷ್ಟೇ, ಕತೆ ಕ್ಲೋಸು. ಇದು ಈ ಪ್ರಧಾನಿಗಳು, ಏವಿಯೇಷನ್ ಮಿನಿಸ್ಟ್ರು ಮತ್ತು ಗೃಹ ಮಂತ್ರಿಗಳ ಒಂದು ರೀತಿಯಾಗ ಅಮಾನುಷವಾದಂತಹ ನಡವಳಿಕೆ. ಆದರೆ ಈ ಅಮಾನುಷವಾದಂತಹ ನಡವಳಿಕೆ ಹೊಸದೇನಲ್ಲ. ಯಾಕೆಂದರೆ 2013ರಲ್ಲೋ 14ರಲ್ಲೋ ಅನಿಸುತ್ತೆ, ರಾಯ್ಟರ್ಸ್ಗೆ ಕೊಟ್ಟಿದ್ದಂತಹ ಇಂಟರ್ವ್ಯೂನಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನ 2002ರ ನರಮೇಧದ ಬಗ್ಗೆ ಪ್ರಶ್ನೆ ಕೇಳಿದಾಗ ಎಷ್ಟು ಅಸಹ್ಯವಾದಂತಹ ಉದಾಹರಣೆ ಕೊಟ್ಟಿದ್ದರು ಅಂದರೆ, ಒಂದು ನಾಯಿ ಮರಿ ಕಾರಿಗೆ ಅಡ್ಡ ಬಂದರೂ ಸಹ ಮನಸ್ಸಿಗೆ ಅಡ್ಡ ಬಂದು ಅದ್ರ ಮೇಲೆ ಹತ್ತಿಸ್ಕೊಂಡೋದ್ರೂ ಸಹ ಮನಸ್ಸಿಗೆ ನೋವಾಗಲ್ವೇನ್ರಿ ಅಂದಿದ್ರು. ಅಂದರೆ 2000 ಚಿಲ್ಲರೆ ಮುಸ್ಲಿಮರ ಹತ್ಯೆಯನ್ನು ಒಂದು ನಾಯಿ ಮರಿಗೆ ಹೋಲಿಸಿದ್ರು. ಅಂತಹ ವ್ಯಕ್ತಿ ಇಲ್ಲಿ ಬಂದು ಒಂದು ಫ್ಲೈಟಲ್ಲಿ ಒಂದು 250 ಜನ 300 ಜನವರೆಗೂ ಹಾಸ್ಟೆಲ್ ಅವರು ಸೇರಿ ಸತ್ತೋಗಿದ್ರೆ ಅದಕ್ಕೆ ತುಂಬ ಬೇಜಾರಾಗ್ತಾರೆ ಅಂತೆಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಅಟ್ಲೀಸ್ಟ್ ತೋರಿಕೆಗಾದರೂ, ಆ ಪ್ರಧಾನಿ ಹುದ್ದೆಗಾದರೂ ಗೌರವ ಕೊಡೋ ರೀತಿಯಲ್ಲಿ ನಡ್ಕೋಬೇಕಲ್ಲ. ಏನಾಗ್ಬಿಡುತ್ತೆ ಜೊತೆಲಿ ಜನ ಇದ್ದು ಫೋಟೋ ತೆಗೆದ್ರೆ? ಹಾಸ್ಪಿಟ್ಲ್ ಅಂದರೆ ಒಬ್ಬರೇ ಇರ್ತಾರ? ಅಷ್ಟು ದೊಡ್ಡ ದುರ್ಘಟನೆ ಆಗಿರುವಂತಹ ಒಂದು ಸ್ಪಾಟ್ ಅಂದರೆ ಒಬ್ಬರೇ ಇರ್ತಾರ? ನಾನು ಒಬ್ಬನೇ ಇರಬೇಕು, ಫೋಟೋದಲ್ಲಿ ಒಬ್ಬನೇ ಇರಬೇಕು, ಅದೇ ಮುಖ್ಯ. ಏನು ಕ್ರಮ? ಒಬ್ಬರು ರಾಜೀನಾಮೆ ಕೊಡಲ್ಲ, ಒಂದು ಜವಾಬ್ದಾರಿ ಹೊರಲ್ಲ, ನೈತಿಕತೆ ಅನ್ನೋದು ಇಲ್ಲವೇ ಇಲ್ಲ, ಹುಟ್ಟೇ ಇಲ್ಲ ಅವ್ರ ಮನಸ್ಸಲ್ಲಿ, ಏನೂ ಇಲ್ಲ. ಹೋಗ್ರಿ, ಫೋಟೋಶೂಟ್ ಮಾಡಿ, ರೀಲ್ಸ್ ಮಾಡಿ, ಎಂಜಾಯ್ ಮಾಡಿ, ಅದನ್ನು ನಾಳೆ ಎಲೆಕ್ಷನ್ಗೆ ಹೆಂಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಟ್ಯಾಂಕ್ಗೆ ಕೊಡಿ. ಅವ್ರದ್ದೇ ಟೀಮುಗಳಿದ್ದಾವೆ. ಯಾವ ದುರ್ಘಟನೆ, ಸೈನಿಕರ ಸತ್ರು, ರೈತರ ಸತ್ರು, ಯಾರೇ ಸಾಯಲಿ, ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಟೀಮ್ ಕಟ್ಕೊಂಡಿದ್ದಾರೆ ಈ ಮೋದಿ, ಅಮಿತ್ ಶಾ ಇವರೆಲ್ಲ ಸೇರಿಕೊಂಡು. ಆ ಟೀಮ್ಗೆ ಅದನ್ನು ಬಿಟ್ಟುಬಿಡ್ತಾರೆ. ಅವರು ಒಂದಷ್ಟು ಸ್ಕ್ರಿಪ್ಟ್ಗಳನ್ನು ಬರೆದು ಟೆಲಿಪ್ರಾಂಪ್ಟರ್ಗೆ ಹಾಕಿದ್ರೆ ಆ ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಎಲೆಕ್ಷನ್ ರ್ಯಾಲಿಯಲ್ಲಿ ಈ ಸಾವುಗಳನ್ನೇ ಮುಂದಿಟ್ಕೊಂಡು ಓಟ್ ಕೇಳೋದು, ಓಟ್ ಕೇಳೋದು. ಇದನ್ನು ನಾಚಿಕೆಗೇಡುತನ ಅಂತ ಕರಿತಿರೋ, ಅಮಾನವೀಯತೆ ಅಂತ ಕರಿತಿರೋ, ಏನು ಬೇಕಾದರೂ ಕರೀರಿ, ಅವರಂತೂ ಕೇರ್ ಮಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಅಂಥ ಜನ, ಇಂಥದ್ದಕ್ಕೆ ಓಟ್ ಹಾಕೋದಕ್ಕೆ ಅಂತ ಜನ ಇದ್ದಾರೆ.
ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಒಂದು ಕ್ವಾರ್ಟರ್ ಬಾಟ್ಲು, 100 ರೂಪಾಯಿ ಒಂದು ಬಿರಿಯಾನಿಗೆ, ಇನ್ನು ಯಾವುದಾದ್ರು ಆಮಿಷಗಳಿಗೆ, ಸುಳ್ಳುಗಳಿಗೆ ಮಾರು ಹೋಗಿ ಓಟ್ ಹಾಕೋರು ಇರಬೇಕಾದ್ರೆ ಇವ್ರಿಗಿನ್ನೇನು, ಹೋಗ್ತಾರೆ ಫೋಟೋಶೂಟ್ ಮಾಡ್ಕೊಳ್ತಾರೆ. ಪುಣ್ಯಕ್ಕೆ ಪುಣ್ಯ, ಈ ದೇಶದ ಪುಣ್ಯ. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಹೋಗೋ ನಡುವೆ ಮೋದಿಯವರು ಬಟ್ಟೆ ಬದಲಾಯಿಸಲಿಲ್ಲ ಇವತ್ತು. ಯೂಶ್ವಲಾಗಿ ಅದನ್ನು ಮಾಡ್ತಾರೆ. ಹಿಂಗೆ ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ಬಟ್ಟೆ ಚೇಂಜ್ ಆಗಿರುತ್ತೆ, ಫ್ರೆಶ್ ಆಗಿರಬೇಕು. ಫೋಟೋ ತೆಗಿತಾರಲ್ಲ, ಫೋಟೋಸ್ ಇಂಪಾರ್ಟೆಂಟ್. ಅಸಹ್ಯ. ಆರ್ಟಿಕಲ್ 19 ಅಂತ ಹಿಂದಿಯಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನವೀನ್ ಅಂತ ಒಬ್ಬರು ಇದ್ದಾರೆ. ಅವರು ಹೇಳಿದ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಇವತ್ತು. ಈ ದೇಶದ ಸಂವಿಧಾನದ ಪುಟಗಳೇ ದಂಗೆ ಏಳುವ ಮಟ್ಟಕ್ಕೆ ನೀವು ಈ ದೇಶವನ್ನು ರೇಸಿಗೆ ಹಿಡಿಸಬೇಡಿ. ಅವ್ರ ಮಾತುಗಳಿದು ಸೂಕ್ತವಾದ ಮಾತು ಅನ್ನಿಸ್ತು, ಅದಕ್ಕೆ ನಿಮಗೆ ಕೋಟ್ ಮಾಡಿದ್ದೀನಿ. ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.